ಇವತ್ತು ಯಾವ ರಾಶಿ ಬಗ್ಗೆ ಮಾತಾಡೋಣ? ಅದೇ ಏಡಿ ಕ್ರ್ಯಾಬ್ ಅಂತಾರಲ್ಲ, ಕರ್ಕಾಟಕ ರಾಶಿ. ಈ ಮೇ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರ ಹೆಲ್ತ್ ಹೇಗಿರುತ್ತೆ? ಸೂಪರ್ ಡೂಪರ್ ಆಗಿರುತ್ತಾ? ಮೇ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರ ಆರೋಗ್ಯ ಅಂದ್ರೆ ಹೆಲ್ತ್ ಇದೆಯಲ್ಲ, ಸ್ವಲ್ಪ ಮಿಶ್ರ ಫಲವನ್ನ ಕೊಡುವಂತ ಚಾನ್ಸಸ್ ಇದೆ. ತಿಂಗಳ ಮೊದಲ ಭಾಗದಲ್ಲಿ ನಿಮ್ಗೆ ತುಂಬಾ ಟೈರ್ಡ್ನೆಸ್ ಆಗುವಂಥದ್ದು, ಸುಸ್ತಾಗೋದು, ಹಾಗೆ ನಿಮ್ಗೆ ಆಲಸ್ಯ ಒಂಥರ ಲೇಜಿನೆಸ್ ಕೂಡ ಹೆಚ್ಚಾಗತ್ತೆ. ಲೇಜಿಯಾಗಿ ಮನೇಲೆ ಕೂತ್ ಬಿಡೋಣ ಅನ್ಸುತ್ತಾ? ಅಯ್ಯೋ, ಡೈಜೆಷನ್ ಪ್ರಾಬ್ಲಮ್ ಕೂಡ ನಿಮ್ಗೆ ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ಅಜೀರ್ಣ ಆಗೋದು, ಇದರಿಂದ ಬೇರೆ ಬೇರೆ ಸಮಸ್ಯೆಗಳು ಆಗೋದು, ಇದೆಲ್ಲವೂ ಕೂಡ ಉಂಟಾಗತ್ತೆ. ಸಿಕ್ಕಿದನ ತಿನ್ನಕ್ ಹೋಗ್ಬಿಡಿ, ಆಮೇಲೆ ಸ್ಟಾರ್ಟ್ ಆಗ್ಬಿಡತ್ತೆ ನಿಮ್ಮ ಉದರ ಸಮಸ್ಯೆಗಳು. ಅಯ್ಯೋ, ಕೇಳೋದೇ ಬೇಡ. ಎಸ್, ಕರೆಕ್ಟ್. ಹಾಗಿದ್ರೆ ಏನಾದ್ರೂ ಪ್ರಿಕಾಷನ್ಸ್ ತಗೋಬೇಕಾ? ಕೆಲವೊಂದು ವಿಷಯಗಳನ್ನ ಪಾಲಿಸ್ಬೇಕಾಗತ್ತೆ. ಆಮೇಲೆ ಸಮಯಕ್ಕೆ ಸರಿಯಾಗಿ ಊಟ ಮಾಡೋದು ಮುಖ್ಯ. ಟೈಮ್ ಟು ಟೈಮ್ ಊಟ ಮಾಡಿ, ಟೈಮ್ ಟು ಟೈಮ್ ಚೆನ್ನಾಗಿ ತಿನ್ನಿ. ಓಕೆ, ಹೆಚ್ಚು ಆಯಿಲಿ ಫುಡ್ ಆಗಿರ್ಬೋದು, ಮಸಾಲೆಯುಕ್ತ ಫುಡ್ ಅನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಆ ಫ್ರೈಡ್ ಚಿಕನ್ ಅಂತೆ, ಪನ್ನೀರ್ ಅಂತೆ, ಆಮೇಲೆ ಗೋಬಿ ಅಂತೆ, ಇದೆಲ್ಲ ತಿನ್ನೋದು ಸ್ವಲ್ಪ ಕಡಿಮೆ ಮಾಡ್ಬಿಡಿ. ಯೋಗ ಮಾಡಿ, ಧ್ಯಾನ ಮಾಡಿ, ಮಾನಸಿಕ ಶಾಂತಿ ಹೆಚ್ಚಾಗತ್ತೆ. ಓ, ಧ್ಯಾನ ಮಾಡಿ, ಸಾಕಷ್ಟು ನೀರು ಕುಡಿರಿ, ಚೆನ್ನಾಗಿ ನಿದ್ರೆ ಮಾಡಿ, ಡ್ರಿಂಕ್ ವಾಟರ್, ಸ್ಲೀಪ್ ವೆಲ್, ಹಾಯಾಗಿ ನಿದ್ದೆ ಮಾಡ್ಬಿಡಿ. ದೊಡ್ಡ ದೊಡ್ಡ ಆರೋಗ್ಯ ಸಮಸ್ಯೆಗಳು ಏನು ಬರೋದಿಲ್ಲ, ಆದ್ರೆ ಸಣ್ಣ ಆರೋಗ್ಯ ಸಮಸ್ಯೆ ಅಂತ ಅದನ್ನ ನೆಗ್ಲೆಕ್ಟ್ ಮಾಡ್ಬಿಟ್ರೆ ಅದು ದೊಡ್ಡದಾಗಿ ಪರಿವರ್ತಿಸುತ್ತೆ. ಅದಕ್ಕೆ ಬಿ ಕೇರ್ಫುಲ್ ಆಗಿರಿ. ಅದ್ ಸರಿ, ಈ ಮೇ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರು ಇನ್ವೆಸ್ಟ್ಮೆಂಟ್ ಏನಾದ್ರೂ ಮಾಡ್ಬೋದಾ ಅನ್ನೋದು ಈಗ ಅವರ ಪ್ರಶ್ನೆ. ಇದು ನಂದಲ್ಲ, ಅವ್ರ ಪ್ರಶ್ನೆ. ಈ ಮೇ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರು ಈ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ನಡೆಯೋದು ಉತ್ತಮ. ಬಿ ಕೇರ್ಫುಲ್. ಮೇ ತಿಂಗಳ ಆರಂಭದಲ್ಲಿ ಏನಾದ್ರೂ ನ್ಯೂ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಇದ್ರೆ ಮಾಡೋದು ಸ್ವಲ್ಪ ನಿಧಾನ ಮಾಡಿ. ದುಡುಕಿ ನಿರ್ಧಾರ ತೆಗೆದುಕೊಳ್ಳೋಕ್ ಹೋಗ್ಬೇಡಿ, ತುಂಬಾ ಕಷ್ಟ. ಓಲ್ಡ್ ಇನ್ವೆಸ್ಟ್ಮೆಂಟ್ ಇದೆಯಲ್ಲ, ಅದರಿಂದ ನಿಮ್ಗೆ ಸ್ವಲ್ಪ ಲಾಭ ಆಗ್ಬೋದು, ಹಾಗಂತ ಅದರಿಂದ ಗೇನ್ ಆಗತ್ತೆ ಅನ್ನುವಂತ ನಿರೀಕ್ಷೆಯನ್ನ ಇಟ್ಕೋಬೇಡಿ. ಮತ್ತೆ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ನಮ್ಮ ಕರ್ಕಾಟಕ ರಾಶಿಯವರು? ಅತಿಯಾದ ರಿಸ್ಕ್ ಇರುವಂತ ಇನ್ವೆಸ್ಟ್ಮೆಂಟ್ ಗಳಿಂದ ಸ್ವಲ್ಪ ದೂರ ಇರಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಹಾಗಿದ್ರೆ ಯಾವ ರೀತಿ ಅವರು ಕೇರ್ಫುಲ್ ಆಗಿರ್ಬೇಕು? ಆದ್ರೆ ಕೆಲವೊಂದು ಎಚ್ಚರಿಕೆಗಳನ್ನ ಹೇಳ್ತೀನಿ. ಯಾರಾದ್ರೂ ಹೇಳಿದ್ರು ಅಂತ ನೀವು ಕಣ್ಮುಚ್ಚಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗ್ಬೇಡಿ, ಅಂಧವಾಗಿ ನಂಬೋದಕ್ಕೆ ಹೋಗ್ಬೇಡಿ. ಸ್ವಲ್ಪ ಓನ್ ಆಗಿ ಥಿಂಕ್ ಮಾಡ್ಬೇಕು. ಕುರಿ ತರ ಯಾರೋ ಹೇಳಿದ್ರು ಅಂತ ನಂಬ್ಕೊಂಡು ಅವ್ರ ಹಿಂದೆನೆ ಹೋಗ್ಬೇಡಿ, ಅರ್ಥ ಆಯ್ತಾ? ಈ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇರತ್ತಲ್ಲ, ಅದು ತುಂಬಾ ಸೇಫ್. ನೀವು ಸಾಲ ಮಾಡಿ ಇನ್ವೆಸ್ಟ್ ಮಾಡೋದು ಅಷ್ಟೊಂದು ಸೂಕ್ತ ಅಲ್ಲ. ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನೋ ಅನ್ನುವಂತ ಮಾತು ಇಲ್ಲಿ ಸೂಟ್ ಆಗಲ್ಲಪ್ಪ. ಒಟ್ಟಾರೆ ಮೇ ತಿಂಗಳು ಸ್ಲೋ ಅಂಡ್ ಸೇಫ್ ಸ್ಟ್ರಾಟಜಿ ಉತ್ತಮ. ಈ ಪ್ರೀತಿ, ಈ ಪ್ರೇಮ, ಇದೆಲ್ಲ ಮೇ ತಿಂಗಳಲ್ಲಿ ಹೇಗಿರುತ್ತೆ? ಚೆನ್ನಾಗಿರತ್ತಾ? ಈ ಸಂಬಂಧದಲ್ಲಿ ಇರುವವರು ನೀವು ಸ್ವಲ್ಪ ಮಾತಿನ ಕಡೆ ಗಮನ ಇರಬೇಕಾಗತ್ತೆ. ಅಂದ್ರೆ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗುವಂತ ಚಾನ್ಸಸ್ ಇರುತ್ತೆ. ಮಾತಿನ ಕಡೆ ನೀವು ಒಂದು ಗಮನವನ್ನ ಹರಿಸ್ಬೇಕಾಗತ್ತೆ. ಹೆಂಡತಿ ಒಂದ್ ಹೇಳಿದ್ರೆ ಗಂಡ ಇನ್ನೊಂದ್ ಹೇಳೋದು, ಅಲ್ಲೇ ಆರಂಭ, ಪ್ರೇಮ ಅಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗತ್ತೆ. ನಿಮ್ಮ ಸಂಗಾತಿಯಿಂದ ನೀವು ಹೆಚ್ಚು ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಟಿರ್ತೀರಾ, ಅಂದ್ರೆ ಅವರಿಂದ ಒಂದು ಕೇರಿಂಗ್ ಬೇಕು ಅಂತ. ಆದ್ರೆ ಅಷ್ಟೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಅದೇನಾದ್ರೂ ಸಿಕ್ಕಿಲ್ಲ ಅಂದ್ರೆ ನಿಮ್ಗೆ ಬೇಜಾರಾಗ್ಬೋದು ಮನಸ್ಸಿಗೆ. ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಬೇಡ. ಹಾಗಿದ್ರೆ ಸಿಂಗಲ್ಸ್ ಗಳಿಗೆ, ಈಗ ಸಿಂಗಲ್ಸ್ಗೆ ಹೊಸ ಪರಿಚಯ ಆಗುವಂತ ಚಾನ್ಸಸ್ ಇರುತ್ತೆ. ಅದು ಕೂಡ ನಿಮ್ಮ ಫ್ರೆಂಡ್ಸ್ ನ ಥ್ರೂ ನಿಮ್ಗೆ ಹೊಸ ಪರಿಚಯ ಆಗತ್ತೆ, ಅಟ್ರಾಕ್ಷನ್ ಏನೋ ಆಗತ್ತೆ. ಆದ್ರೆ ಕರೆಕ್ಟ್ ಆಗಿ ಅದನ್ನ ಎನ್ಕ್ವೈರಿ ಮಾಡಿ ನೀವು ಮುಂದಕ್ಕೆ ಹೋಗ್ಬೇಕಾಗತ್ತೆ. ಕಣ್ಣಾರೆ ಕಂಡರು ಪರಾಮರ್ಶಿಸಿ ನೋಡು ಅಂತ ಇದಕ್ಕೆ ಹೇಳೋದು. ನಿಮ್ಗೆ ಸ್ಟ್ರೆಸ್ ಜಾಸ್ತಿ ಆಗ್ಬಿಟ್ಟು ಅನಾವಶ್ಯಕವಾಗಿ ಜಗಳಗಳಾಗೋದು, ಫೈಟಿಂಗ್ ಆಗೋದು, ಕ್ವಾರಲ್ಸ್ ಆಗೋದು, ಇದೆಲ್ಲ ಆಗತ್ತೆ. ಅಯ್ಯೋ ಪಾಪ. ಈ ಓಲ್ಡ್ ಮ್ಯಾಟರ್ಸ್ ಇರ್ತಲ್ಲ, ಅದನ್ನ ತಗೊಂಡು ಕೆದಕಿ ಮತ್ತೆ ಜಗಳ ಮಾಡೋದು
ಬೇಡ. ಅಂದ್ರೆ ಚರ್ವಿತ ಚರ್ವಣಂ ಬೇಡ ಅಂತ. ಅದಿರ್ಲಿ, ಲಕ್ಕಿ ಡೇಸ್ ಯಾವ್ದು ಅಂತ ಹೇಳ್ಬೋದಾ? ನಿಮ್ಗೆ ಮೇ ತಿಂಗಳಲ್ಲಿ ಈಗ ಒಂದು ಒಳ್ಳೆ ದಿನ, ಲಕ್ಕಿ ಡೇಸ್ ಅಂತ ಹೇಳಿದ್ರೆ 5, 9, 14, 18, 23, 27 ಈ ದಿನಗಳಲ್ಲಿ ನೀವೇನಾದ್ರೂ ಪ್ರೀತಿಗೆ ರಿಲೇಟೆಡ್ ಆಗಿರುವಂತಹ ಏನಾದ್ರೂ ಕೆಲಸ ಮಾಡಕ್ ಹೋದ್ರೆ ಅದು ಸಕ್ಸಸ್ ಆಗತ್ತೆ. ಹಾಗೆ ಮಾತುಕತೆ ಏನಾದ್ರೂ ಮಾಡೋದು, ಡಿಸ್ಕಷನ್ ಮಾಡುವಂಥದ್ದು ಅಥವಾ ಏನಾದ್ರೂ ಪ್ರಪೋಸಲ್, ಇದೆಲ್ಲವೂ ಕೂಡ ನಿಮ್ಗೆ ಸಕ್ಸಸ್ ಅನ್ನ ಕೊಡುತ್ತೆ. ಹಾಗಿದ್ರೆ ಇದೇ ಸೂಪರ್ ಟೈಮ್. ಓಕೆ, ಬಾಯ್ ಬಾಯ್.